ಶಿವರಾಜು, ಚಂದ್ರಿಕಾ ಅವ್ರ ಅಮ್ಮ. ಏನೇ ನಿನ್ನ ಅಳಿಯ ಇವನೇನಾ? ಮತ್ ನಿನ್ ಗಂಡ ನೋಡಿದ್ರೆ ನನ್ನ ಅಳಿಯ ಹತ್ತೂರ್ಗೆಲ್ಲ ನಾಯಕ ಅಂತ ಹೇಳ್ಕೊತಿದ್ದ. ಇವನ್ ನೋಡಿದ್ರೆ ಒಳ್ಳೆ ಮನೆ ಕೆಲ್ಸದವನ್ ತರ ಇದ್ದಾನೆ. ಅಜ್ಜಿ, ಯಾವಾಗ ಬಂದೆ? ಈಗ ಬಂದೆ ಅಲ್ವೇ? ನಾನ್ ಬಂದಿದ್ದು ನೀನು ಖುಷಿ ಆಗ್ಲಿಲ್ವಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅಜ್ಜಿ. ನೀನ್ ಬಂದಿದ್ದಕ್ಕೆ ತುಂಬಾ ಖುಷಿ ಇದೆ. ನೀನ್ ಏನೇ ಹೇಳಿದ್ರು ನನ್ಗೆ ಅರ್ಥ ಆಗತ್ತೆ. ನೋಡು, ಈಗ ನಾನ್ ಬಂದಿರೋದು ನೀನು ಖುಷಿ ಆಗದೆ ಇರ್ಬೋದು, ಆದ್ರೆ ಮುಂದೆ ನಾನ್ ಬಂದಿರೋದು ನೀನು ಖುಷಿ ಆಗೇ ಆಗತ್ತೆ. ಹಾಗೆ ಮಾಡೇ ಮಾಡ್ತೀನಿ. ಚಂದ್ರಿಕಾ, ಏನೇ ಹಾಗೆ ನಿಂತ್ಬಿಟ್ಟೆ? ನಿಮ್ಮಮ್ಮ ದೂರದಿಂದ ಬಂದಿದ್ದಾರೆ, ಒಳ ಕರ್ಕೊಂಡು ಹೋಗು, ಸ್ವಲ್ಪ ರೆಸ್ಟ್ ಮಾಡ್ಲಿ. ಯಾಕೆ ಪೀಡೆ ತೊಲಗ್ಲಿ ಅಂತ ಹೇಳ್ತಿದ್ದೀರಾ? ಹಾಗೇನಿಲ್ಲ ಅತ್ತೆ, ಚಂದ್ರಿಕಾ ಕರ್ಕೊಂಡು ಹೋಗಿ. ಅಮ್ಮ ನೀ ಬಾಮ. ಶಿವರಾಜು, ತಪ್ಪು ತಿಳ್ಕೊಬೇಡಪ್ಪ. ಅವರಿಗೆ ಮಾತಿನ ಮೇಲೆ ಹಿಡ್ತಾ ಇರಲ್ಲ. ಅವ್ರೇನೇ ಅಂದರೂ ಬೇಜಾರು ಮಾಡ್ಕೋಬೇಡ. ಮಾವಯ್ಯ, ನೀವು ನನಗೆ ಹೇಳಬೇಕಾ? ವಯಸ್ಸಾದ್ಮೇಲೆ ದೊಡ್ಡೋರು ಚಿಕ್ಕವರಾಗ್ತಾರೆ ಅಂತ ಹೇಳಿಲ್ವಾ? ಅವ್ರು ಪ್ರೀತಿಯಿಂದ ಹೇಳಿದ್ರು ಕೋಪದಿಂದ ಹೇಳಿದ್ರು ಎರಡೂ ಒಂದೇ ಥರನೇ ಕೇಳಿಸತ್ತೆ. ತುಂಬ ದೊಡ್ಡ ಮನ್ಸಪ್ಪ ನಿಂದು. ತುಳಸಿ ತುಳಸಿ ತುಳಸಿ, ಎಲ್ಲಿ ಹೋಗ್ತಾ ಇದೆಯಾ ತುಳಸಿ? ಆಫೀಸಿಂದ ಬೇಗ ಬಾ ಅನ್ಬಿಟ್ಟು ಈಗ ಮನೆ ಮುಂದೆ ನಿಲ್ಸ್ಕೊಂಡು ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳ್ತಿದ್ದೀರಲ್ಲ. ಮನೆ ಮುಂದೆ ನಿಂತ್ಕೊಂಡು ಮನೆ ಒಳಗೆ ಹೋಗ್ದೆ ಇನ್ನೆಲ್ಲಿ ಹೋಗ್ಲಿ ಮಾವ? ಹೌದಲ್ವಾ? ಅಮ್ಮ, ತುಳಸಿ ಬಂದವಳು, ಬೇಗ ಬಾಮ್ಮ. ಹಾ ಬಂದೆ. ಮದುವೆ ವರ್ಷಕ್ಕೆ ಶುಭಾಶಯ. ಮಗಳೇ, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಥ್ಯಾಂಕ್ಸ್ ಅತ್ತೆ. ಅತ್ತೆ ಸುಮ್ನೆ ಇರು. ನಡಿ ನಡಿ. ಅತ್ತೆ ಏನ್ ಮಾಡ್ತಿದ್ದೀರಾ? ನಡಿ ತುಳಸಿ ಬಾ. ಅತ್ತೆ ನಡಿ. ಅತ್ತೆ ಜರಗತ್ತೆ, ಕೇಕೆ ನೋಡ್ದಂಗೆ ಆಡ್ತಾರೆ. ಅದೇನೋ ಕೇಕೆ ತಿಂದೇ ಇಲ್ದೇ ಇರೋ ಥರ ಅಂತೆ. ಅತ್ತೆ ನಡಿ. ಕಣ್ಬಿಡು. ಬಾ ತುಳಸಿ. ನಡಿ. ಇಬ್ಬರಿಗೂ 2ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ಸ್. ಅಮ್ಮ, ಅಪ್ಪ ಆಶೀರ್ವಾದ ಮಾಡಿ. ಒಳ್ಳೆದಾಗ್ಲಿ. ಒಳ್ಳೆದಾಗ್ಲಿ. ತುಳಸಿ, ಈ 2ನೇ ವರ್ಷ ನಿಮ್ ಜೀವನದಲ್ಲಿ 60ನೇ ವರ್ಷ ಆಗ್ಲಿ. ಇಬ್ರು ಅನ್ಯೋನ್ಯವಾಗಿ ಬಾಳಿ ಬದುಕಿ, ಅಷ್ಟೇ ಸಾಕು. ಎಂತ ಕಂಜೂಸೆ ನೀನು. ಅಲ್ಲ, ಅದೇನು 60 70 ಧಾರಾಳವಾಗಿ 100 200 ವರ್ಷ ಇರಿ ಅಂತ ಹೇಳು. ಸರಿ ಬಿಡಿ, ಆಯ್ತು.
300 400 ನೀವು ನಿಮ್ಮ ಮಕ್ಕಳು ನಿಮ್ಮ ಮರಿ ಮೊಮ್ಮಕ್ಕಳ ಜೊತೆ ಸದಾ ಕಾಲ ಸಂತೋಷದಿಂದ ಇರ್ಬೇಕು, ಅದೇ ನಮ್ಮ ಆಸೆ. ಇದು ಸ್ವಲ್ಪ ಜಾಸ್ತಿ ಆಯ್ತು. ಅಲ್ಲ ರೀ, 200 ಅಂತ ಹೇಳಿದ ತಕ್ಷಣ ಜಾಸ್ತಿ ಆಗ್ಲಿಲ್ಲ, 300 ಅಂತ ಹೇಳಿದ ತಕ್ಷಣ ನಿಮಗ್ ಜಾಸ್ತಿ ಆಗ್ಬಿಡ್ತಾ? ಆಯ್ತು. ಈ ಕಾಲದಾಗೆ 30-40ಕ್ಕೆ ಗತಿ ಇಲ್ಲ, 300-400 ಅಂತೆ ಮೂದೇವಿಗಳು. ಕೇಕ್ ಕಟ್ ಮಾಡಮ್ಮ ತಿನ್ಬೇಕು, ಅದನ್ನು 300 ವರ್ಷ ಆದ್ಮ್ಯಾಕ್ ಮಾಡೋಣ ಅಂತ ಎತ್ತಿಕ್ ಬಿಟ್ರೆ ಆಮ್ಯಾಕೆ. ಇಬ್ರು ಏನ್ ನಗ್ತಾ ಇದ್ದೀರಾ? ಸಂಭ್ರಮಾಚರಣೆ ಮಾಡ್ಬೇಕೋ ಬೇಡೋ? ಅಯ್ಯೋ ಮಗನೇ, ಮಾಡ್ಬೇಕಪ್ಪ. ಅದಕ್ಕೋಸ್ಕರನೇ ಅಲ್ವಾ ಇಷ್ಟೆಲ್ಲ ತಯಾರಿ ಮಾಡಿರೋದು. ಮತ್ತೆ ಯಾವಾಗ್ಲೂ ಕಿತ್ತಾಡ್ಕೊಂಡು ಸ್ವಲ್ಪ ಸುಮ್ಮನೆ ರೀ. ಆಯ್ತಾಯ್ತು ಬಂಗಾರಿ, ಬಾಕಿ ಕಟ್ ಮಾಡ. ಬಾ. ನಡಿಯಮ್ಮ. ಅಲ್ಲಿ ಅಣ್ಣನ ಪರಿಸ್ಥಿತಿ ಹಾಗಿರುವಾಗ ನಾನಿಲ್ಲಿ ಸಂಭ್ರಮಾಚರಣೆ ಹೇಗ್ ಮಾಡ್ಕೊಳ್ಳಿ? ಅಣ್ಣ, ದಯವಿಟ್ಟು ನನ್ನ ಕ್ಷಮಿಸು. ನನಗಿದು ಬಿಟ್ರೆ ಬೇರೆ ದಾರಿ ಕಾಣಿಸ್ತಿಲ್ಲ. ನನ್ನ ನೋವನ್ನ ಇವ್ರಿಗೆ ತೋರಿಸ್ಕೊಳಕ್ಕೂ ಆಗ್ತಿಲ್ಲ, ಹಾಗಂತ ಸಂತೋಷವಾಗಿರೋಕ್ಕೂ ಆಗ್ತಿಲ್ಲ. ಏನ್ ಯೋಚನೆ ಮಾಡ್ತಾ ಇದೀಯಾ? ಬಾ 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 ಬಂಗಾರಿ. ಅಮ್ಮ, ಇವ್ರು ನಿಜವಾಗ್ಲೂ ನಾನು ಸೀಮಂತ ಮಾಡ್ತಾರಂತ ನಿನಗೆ ಅನ್ನಿಸ್ತಿದ್ಯಾ? 2ನೇ ವರ್ಷದ ಆನಿವರ್ಸರಿ ಬೇರೆ ಅಂತೆ, ಸುಮ್ಮನೆ ದುಡ್ಡು ದಂಡ. ಏನಾರ ಮಾಡ್ಕೊಂಡ್ ಸಾಯ್ಲಿ, ಸುಮ್ಕಿರೋ. ನಿನ್ ಸೀಮಂತ ಏನಾರ ಮಾಡ್ಲಿಲ್ಲ ಅಂದ್ರೆ ಎಲ್ರಿಗೂ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಆದ್ರೂ ತುಳಸಿ ಹಂಗೆಲ್ಲ ಮಾಡಕ್ಕಿಲ್ಲ, ಯಾಕಂದ್ರೆ ಅವಳು ಹೇಳಿದ ಮ್ಯಾಕೆ ಮಾಡೇ ಮಾಡ್ತಾಳೆ. ಹಲೋ ಅಮ್ಮ. ಹಲೋ ಸಂಧ್ಯಾ, ಹೆಂಗಿದ್ಯವ? ನಾನ್ ಚೆನ್ನಾಗಿದ್ದೀನಮ್ಮ, ನೀವ್ ಹೇಗಿದ್ದೀರಾ? ಮನೆ ಕಡೆ ಬರ್ಲೇ ಇಲ್ಲ ನೀನು? ಸ್ವಲ್ಪ ಕೆಲ್ಸ ಜಾಸ್ತಿ ಇತ್ತುಮ್ಮ, ಅದಕ್ಕೆ ಬರಕ್ಕಾಗ್ಲಿಲ್ಲ. ನಾ ಫೋನ್ ಮಾಡೋದು ಉದ್ದೇಶ ಏನಂದ್ರ, ಇನ್ನು ತಡ ಮಾಡೋದು ಬೇಡ, ಲಗುನ ನಿಮ್ಮಿಬ್ಬರದು ಲಗ್ನ ಮಾಡಿ ಮುಗಿಸ್ಬೇಕಂತ ವಿಚಾರ ಮಾಡಕತ್ತೀನಿ. ಹಲೋ ಸಂಧ್ಯಾ, ಕೇಳ್ಸಕತ್ತಿಲ್ವಾ? ಹಾ ಅಮ್ಮ, ಕೇಳಿಸ್ತಿದೆ. ನೀನ್ ಹೂ ಅಂದ್ರ ನಿಶ್ಚಿತಾರ್ಥ ಮಾಡಿ ಮುಗಿಸ್ಬಿಡ್ತೀನಿ, ಏನಂತೆ? ನಿಮ್ಮಿಷ್ಟ ಅಮ್ಮ, ಬೇಕಿದ್ರೆ ನನ್ ಜಾತಕನ ಕಳ್ಸ್ಕೊಡ್ತೀನಿ. ಹೇ, ಜಾತಕ ಏನ್ ಬೇಡವಾ? ನಿಮ್ಮಿಬ್ಬರ ಮನಸ್ಸು ಒಂದೇಗತ್ತೆ ಅಂದ್ಮೇಲೆ ಜಾತಕ ಯಾಕ್ಬೇಕು ಹೇಳು? ಆದ್ರ ನನ್ನೊಂದು ಕಂಡೀಷನ್ ಐತಿ, ನೀ ಅದಕ್ಕೆ ಒಪ್ಕೊಂಡ್ರ ಲಗ್ನ ಮಾಡಿಸ್ತೀನಿ, ಇಲ್ಲ ಆದ್ರ ಇಲ್ಲ ನೋಡು. ಸಮಾಧಾನ ಆತ? ಆದಷ್ಟು ಬೇಗ ಈ ಸಂಭ್ರಮ ದುಪ್ಪಟ್ಟಾಗಬೇಕು, ಅದೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು. ಬಂಗಾರಿ, ಅಪ್ಪ ಹೇಳಿದ್ ಕೇಳಿಸ್ಕೊಂಡ್ಯಾ? ಏನದು ಗುಸ್ಗುಸು ಪಿಸ್ಪಿಸು? ಇಬ್ರು ರೂಮ ಮಾವ. ಆಯ್ತು ರೀ, ಸುಮ್ಮನೆ ಇರು. ಮೊದ್ಲಿಲ್ಲಿ ನನ್ನ ಮಗಳಿಗೆ ಸೀಮಂತ ಮಾಡು, ಆಮೇಲೆ ಇನ್ 2 ತಿಂಗಳಲ್ಲೇ ಸಂಭ್ರಮ ಜಾಸ್ತಿ ಆಯ್ತದೆ.